ತಾಳಿ ಕಟ್ಟುವ ಶುಭ ವೇಳೆಯಲ್ಲಿ ಮುರಿದು ಬಿದ್ದಿದೆ ಮದುವೆ. ಹಾಸನದಲ್ಲಿ ನನಗೆ ಮದುವೆ ಬೇಡ ಅಂತ ವಧು ಹೇಳಿದಾಳೆ. ವರನಿಗೆ ಶಾಕ್ ಪಾಪ. ಹಾಸನದ ಶ್ರೀ ಆದಿಚುಂಚನಗಿರಿ ಕಲ್ಯಾಣ ಮಂಟಪದಲ್ಲಿ ನಡೆದಂತಹ ಘಟನೆ. ನಾನು ಬೇರೆ ಹುಡುಗನನ್ನ ಪ್ರೀತಿಸ್ತಾ ಇದ್ದೀನಿ, ನನಗೆ ಮದುವೆ ಬೇಡ ಅಂತ ಹಸೆಮಣೆಯಿಂದ ಎದ್ದಿದ್ದಾಳೆ ವಧು. ಅವರ ಪೋಷಕರೆಲ್ಲ ಮನವೊಲಿಸುವಂತಹ ತುಂಬ ಪ್ರಯತ್ನ ಮಾಡಿದ್ದಾರೆ, ಆದರೆ ಆಕೆ ಒಪ್ಪಿಲ್ಲ. ಕೊನೆಗೆ ಮದುವೆ ಮುರಿದು ಬಿದ್ದಿದೆ. ಎಲ್ಲ ಓಕೆ, ಮದುವೆಗೂ ಮೊದಲೇ ಈ ರೀತಿ ನಿರ್ಧಾರ ತಗೊಳ್ಳೋದು ಸರಿನೇ, ಆದರೆ ಆ ಟೈಮ್ ರಾಂಗ್. ಈ ತೀರ್ಮಾನವನ್ನು ಮೊದಲೇ ತಗೋಬೇಕಾಗಿತ್ತು. ಅವ್ರ ತಂದೆ ತಾಯಿ ಪಾಪ ಎಷ್ಟು ಖರ್ಚು ಮಾಡಿರ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಎಲ್ಲ ಈಗ ಹೊಳೆನಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಯಿತು. ದುಡ್ಡೆಲ್ಲ ವೇಸ್ಟು, ಹುಡುಗನ ಕಡೆಯವ್ರಿಗೂ ವೇಸ್ಟು, ಹುಡುಗಿ ಕಡೆಯವ್ರಿಗೂ ವೇಸ್ಟು. ನನ್ನ ಪ್ರಕಾರ ಹುಡುಗಿ ಮನೆಯವರು ಹುಡುಗನ ಮನೆಯವರಿಗೆ ಕಾಂಪನ್ಸೇಷನ್ ಕೊಡಬೇಕು ಇವಾಗ, ಯಾಕೆಂದರೆ ತಪ್ಪು ಅವ್ರ ಕಡೆಯಿಂದ ಆಗಿದೆ. ಈ ಮದುವೆ ಖರ್ಚು ವೆಚ್ಚಗಳೆಲ್ಲ ಬರೀ ಹುಡುಗಿ ಮನೆಯವರೇ ಮಾಡೋದಲ್ಲ, ಹುಡುಗನ ಮನೆಯವರು ಬೇಕಾದಷ್ಟು ಮಾಡಿರ್ತಾರೆ. ಅವರು ಚಿನ್ನಾಗಿನ್ನ ತಂದಿರ್ತಾರೆ, ಬಟ್ಟೆ ಸೂಟು ಬೂಟು ಎಲ್ಲ ತೊಗೊಂಬಂದಿರ್ತಾರೆ. ಕೊನೆ ಮೊಮೆಂಟಲ್ಲಿ ಈ ಥರ ತೀರ್ಮಾನ ತಗೊಳ್ಳೋದು ತಪ್ಪಾಗುತ್ತೆ. ಆ ಥರ ಹುಡುಗನನ್ನು ಪ್ರೀತಿಸಿದ್ರೆ ಮನೆಯಲ್ಲಿ ಹೇಳಿ ಒಪ್ಪಿಸ್ಬೋದಾಗಿತ್ತು ಮೊದಲೇ. ಇಷ್ಟೆಲ್ಲ ಯಾಕೆ? ಆ ಹುಡುಗನ ಮನೆಯವ್ರ ಕತೆ ಏನು? ಈಗ ವಿಚಾರ ಗೊತ್ತಾದರೆ ಆ ಹುಡುಗನಿಗೆ ಬೇರೆ ಯಾರು ಹೆಣ್ಣು ಕೊಡ್ತಾರೆ? ತಪ್ಪಾತನದಿಲ್ಲ, ಆದ್ರೂ ಅಯ್ಯೋ ಅವ್ನಿಗೆ ಹಿಂಗಾಗಿತ್ತಂತಪ್ಪ ಬೇಡ ಅಂದ್ಬಿಡ್ತಾರೆ.